ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಕೆಲವೊಂದೆಲ್ಲ ಕಾಮೆಂಟ್ಸ್‌ಗೆ ರಿಪ್ಲೈ ಮಾಡ್ಬೇಕಿತ್ತು. ಅದು ವ್ಲಾಗಲ್ಲಿ ಮಾಡಿದಾಗ ಅದು ಸರಿ ಹೋಗೋದೇ ಇಲ್ಲ. 1, 2ಕ್ಕೆ ರಿಪ್ಲೈ ಕೊಡ್ಬೋದು. ಸೊ ಎಷ್ಟೊಂದಿದೆ. ತಿರುಪತಿಗೆ ಹೋಗಿ ಬಂದ್ಮೇಲಂತೂ ಆ ರೂಮ್ ಆಯ್ತು, ಮತ್ತೆ ಅಲ್ಲಿ ದರ್ಶನದ ಬಗ್ಗೆ ಕೆಲವೊಂದಿಷ್ಟು ಜನ ಕೇಳಿದ್ರಿ. ಖಂಡಿತ ಯೂಸ್ ಆಗತ್ತೆ ಅನ್ಕೊಂಡು ಈ ವಿಡಿಯೋನ ಮಾಡ್ತಿರೋದು. ಹಾಗೆ ಈ 2 ದಿನಗಳ ಹಿಂದೆ ನಮ್ಮ ಮನೆಯ ಒಂದು ಬೆಸ್ಟ್ ರೆಸಿಪಿ ಅಂತ ನಾನು ವಿಡಿಯೋನ ಶೇರ್ ಮಾಡಿದ್ದೆ. ಅದಕ್ಕೂ ಸುಮಾರು ಕಾಮೆಂಟ್ಸ್ ಎಲ್ಲ ಬಂದಿದೆ. ಅದ್ರ ಹಿಂದೆ ಕೂಡ ಕೆಲವೊಂದಿಷ್ಟು ಕಾಮೆಂಟ್ ಇದೆ. ನಾನು ಅದಕ್ಕೆ ಈ ತರನೇ ಡೈರೆಕ್ಟ್ ಆಗಿನೇ ಹೇಳ್ಕೊಡೋಣ ಅಂತ ರಿಪ್ಲೈ ಮಾಡಿಲ್ಲ. ಸೊ ಎಲ್ಲದಕ್ಕೂ ಇವತ್ತು ಉತ್ತರ ಕೊಡ್ತಿದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ತಿರುಪತಿಗೆ ಪ್ರತಿ ವರ್ಷ ಹೋಗ್ತೀವಿ. ಸೊ ಹಿಂದೆ ಎಲ್ಲ ಈಗ ಒಂದು 3-4 ವರ್ಷದಿಂದ ಈ ರೂಮ್ ಪ್ರಾಬ್ಲಮ್ ಇಲ್ಲ. ಮುಂಚೆ ಎಲ್ಲ ಎಲ್ಲೋ ರೂಮ್ಗೆ ಕ್ಯೂ ನಿಲ್ಬೇಕಿತ್ತು, ತುಂಬಾ ಕಷ್ಟ ಪಡ್ಬೇಕಾಗ್ತಾ ಇತ್ತು. ಸೊ ಇವಾಗ ಏನ್ ಮಾಡಿದಾರೆ ಅಂದ್ರೆ ತಿರುಮಲ ಎಂಟ್ರೆನ್ಸ್ ಆದ ತಕ್ಷಣನೇ ನಮ್ಗೆ CRO ಅಂತ ಒಂದು ಆಫೀಸ್ ಸಿಗತ್ತೆ. ಸೊ ನಮ್ಗೆ ಗೊತ್ತಿಲ್ಲ ಅಂದ್ರೆ ಕ್ಯಾಬ್ ಡ್ರೈವರ್, ಕಾರ್ ಡ್ರೈವರ್ ಇರ್ತಾರೆ. ಅವ್ರ ಹತ್ರ ಕೇಳಿ ತಿಳ್ಕೊಂಡ್ರೆ ಪ್ರತಿಯೊಂದ್ರ ಬಗ್ಗೆನೂ ಅವರು ಇನ್ಫಾರ್ಮೇಶನ್ ನಮಗ್ ಕೊಡ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ರೆ ನಮ್ಗೊಂದು ಟಿಕೆಟ್ ಕೊಡ್ತಾರೆ, ರೂಮ್ ನಂಬರ್ ಕೊಡ್ತಾರೆ. ಸೊ 1-2 ರಿಂದ 3 ತಾಸು ವೇಟ್ ಮಾಡ್ಲೇಬೇಕು. ನಂಬರ್ ಎಲ್ಲ ಡಿಸ್ಪ್ಲೇ ಆಗ್ತಾನೆ ಇರತ್ತೆ. ಸೊ ನಮ್ ನಂಬರ್ ಬಂದಾಗ ಏರಿಯಾ ಕೊಡ್ತಾರೆ. ಇಂಥ ಏರಿಯಾಕ್ಕೆ ಜೀಪಲ್ಲಿನೋ ಅಥವಾ ಫ್ರೀ ಬಸ್ ಅಲ್ಲಿನೋ ನಾವು ಹೋಗ್ಬೋದು. ರೂಮ್ 50 ರೂಪಾಯಿಂದ ಸ್ಟಾರ್ಟಿಂಗ್ ಇರತ್ತೆ. ಸೊ ತುಂಬಾ ಚೆನ್ನಾಗಿರೋ ರೂಮ್ ಇರತ್ತೆ. 500 ರೂಪಾಯಿ ಡೆಪಾಸಿಟ್ ತಗೊಂಡು ರೂಮ್ ನ ಕೊಡ್ತಾರೆ. ಸೊ ಒಂದಿನ ಇದ್ರೆ ಅದು ಒಂದಿನದ ಅಮೌಂಟು, ಅಥವಾ 2 ದಿನ ಇದ್ರೆ 2 ದಿನದ ಅಮೌಂಟ್ ನ ಕಟ್ ಮಾಡ್ಕೊಂಡು ನಾವು ರೂಮ್ ಖಾಲಿ ಮಾಡಿ ಬಂದ್ಮೇಲೆ ನಮ್ಗೆ ರೀಫಂಡ್ ಅಮೌಂಟ್ ಆಗತ್ತೆ. ಸೊ ಇದು ಈಗ ಒಂದ್ 4-5 ವರ್ಷದಿಂದನೂ ನಮ್ಗೆ ಈ ತರ ನಾವು ಹೋಗ್ತಿದೀವಿ. ಸೊ ಬೇಡ, ನಮ್ಗೆ ತುಂಬಾ ಟೈಮ್ ಆಗತ್ತೆ, 2-3 ಗಂಟೆ ಅಲ್ಲಿ ನಿಲ್ಲಕ್ ಆಗಲ್ಲ ಅಂದ್ರೆ ತಿರುಪತಿಯಲ್ಲಿನೇ ರೂಮ್ ನ ಮಾಡ್ಕೊಂಡು ದರ್ಶನ ನಾವು ತಿರುಮಲಕ್ಕೆ ಬರ್ಬೋದು. ಸೊ ಹಂಗ್ ಕೂಡ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ನಾವು ಟ್ರೈನ್ ಟಿಕೆಟ್ ನ ಬುಕ್ ಮಾಡ್ಕೊಂಡು ಅದ್ರ ಜೊತೆ ರೂಮ್ ಕೂಡ ಬುಕ್ ಮಾಡ್ಕೋಬಹುದು. ಆ ಫೆಸಿಲಿಟೀಸ್ ಕೂಡ ಇದೆ. ಬಟ್ ಇವತ್ತಿನವರೆಗೂ ಆತರ ಏನು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಒಂದ್ ತಿಂಗಳ ಮುಂಚೆ ಟ್ರೈನ್ ಟಿಕೆಟ್ ನ ಬುಕ್ ಮಾಡಿಸ್ಕೊಂಡು ಆ ಟೈಮಲ್ಲಿ ಹೆವಿ ಡ್ಯೂಟಿ ಇತ್ತು ಅಂದ್ರೆ, ಅಥವಾ ಬೇರೆ ಏನಾದ್ರು ಡ್ಯೂಟಿ ಇತ್ತಂದ್ರೆ ರಜೆ ಕೊಟ್ಟಿರಲ್ಲ. ಸೊ ಹೋಗಕ್ಕಾಗಲ್ಲ. ಹಂಗಾಗಿ ಫ್ರೀ ಟೈಮ್ ನೋಡ್ಕೊಂಡು ತತ್ಕಾಲ್ ಟಿಕೆಟ್ ನ ತಗೊಂಡ್ರೆ, ನಾಳೆ ಹೋಗೋದಿದೆ ಅಂದ್ರೆ ಇವತ್ತು ಮಾಡಿಸ್ಕೊಂಡು ನಾವು ಟ್ರೈನಿಗೆ ಹೋಗ್ತೀವಿ. ಟ್ರೈನು ಸಾಯಂಕಾಲ ಕೂಡ ಇದೆ, ನೈಟ್ ಕೂಡ ಇದೆ. ನಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದಕ್ಕೆ ನೋಡ್ಕೊಂಡು ಹೊರಡ್ತೀವಿ. ಇನ್ನು ದರ್ಶನ 8 ರಿಂದ 10 ತಾಸು ಬೇಕು ದರ್ಶನಕ್ಕೆ. ಮೊದ್ಲು ಕಾಲ್ನಡಿಗೆಯಿಂದ ಹೋಗ್ತಿದೀವಿ ಅಂದ್ರೆ ಅವರಿಗೆ ವಿಶೇಷವಾಗಿರ್ತಾ ಇತ್ತು. ಅಂದ್ರೆ ಅವ್ರಿಗೆ ಒಂದು ಟಿಕೆಟ್ ಕೊಡ್ತಾ ಇದ್ರು. ಈ ಟೈಮ್ ಇಂದ ಈ ಟೈಮ್ ಒಳಗಡೆನೆ ದರ್ಶನ ಆಗತ್ತೆ ಅಂತ ಅವ್ರಿಗೆ ಆ ರಿಸಿಪ್ಟ್ ಅಲ್ಲಿ ಕೊಡ್ತಾ ಇದ್ರು. ಆ ಟೈಮ್ ಒಳಗಡೆ ಹೋಗ್ಬಿಟ್ರೆ ಅವ್ರಿಗೆ ಆದಷ್ಟು ಬೇಗ ದರ್ಶನ ಆಗ್ತಾ ಇತ್ತು. ಇನ್ನು ಡೈರೆಕ್ಟ್ ಆಗಿ ಹೋದವ್ರಿಗೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಬಟ್ ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿದೆ. ನಾರ್ಮಲ್ ಆಗಿ ಬಂದವರು ಅಲ್ಲಿಗೇನೆ. ಆಮೇಲೆ ಸೊ ಈ ಕಾಲ್ನಡಿಗೆಯಿಂದ ಬಂದವರು ಕೂಡ ಅಲ್ಲಿಗೇನೆ ಒಂದೇ ರೂಮ್ ಅಲ್ಲಿನೇ ಕೂರಿಸ್ತಾರೆ. ಸೊ ಎಲ್ರನ್ನೂ ಒಟ್ಟಿಗೆನೆ ದರ್ಶನಕ್ಕೆ ಕಳಿಸ್ತಾರೆ. ನಮ್ಗೆ ಈ ಸಾರಿ 8 ರಿಂದ 10 ತಾಸು ಒಳಗಡೆನೆ ದರ್ಶನ ಆಯ್ತು. ಜನರು ಜಾಸ್ತಿ ಇದಾರೆ ಅಂದ್ರೆ 10 ರಿಂದ 12 ತಾಸು ಕೂಡ ಆಗ್ಬೋದು. ಡೇ ಬೈ ಡೇ ಜನ ಬರ್ತಾನೆ ಇರ್ತಾರೆ. ಸೊ ದರ್ಶನ ಮಾಡಿಸಿ ಕಳಿಸ್ಲೇಬೇಕು. ಸೊ ಹಂಗಾಗಿ 10 ರಿಂದ 12 ತಾಸಂತೂ ಆಗೇ ಆಗತ್ತೆ. ಮೊದ್ಲೆಲ್ಲ ವಯಸ್ಸಾದವ್ರಿಗೆ ಬಹಳ ಬೇಗನೆ ಬಿಡ್ತಾ ಇದ್ರು. ಆಮೇಲೆ 1 ವರ್ಷದ ಒಳಗಡೆ ಮಗು ಇದೆ ಅಂದ್ರೆ ಅವ್ರಿಗೂ ಬಿಟ್ಟು ಕಳಿಸ್ತಾ ಇದ್ರು. 1-1.5 ಗಂಟೆಯಲ್ಲಿ ದರ್ಶನ ಆಗ್ತಾ ಇತ್ತು. ಬಟ್ ಇವಾಗ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿರೋದ್ರಿಂದ ಎಲ್ರನ್ನೂ ಒಂದೇ ರೂಮ್ ಅಲ್ಲಿನೇ ಕೂರಿಸ್ತಾರೆ. ಎಲ್ರನ್ನೂ ಎಟ್ ಅ ಟೈಮೇ ಬಿಡ್ತಾರೆ. ವಯಸ್ಸಾದವ್ರಿಗೆ ಮತ್ತೆ ಮಕ್ಕಳಿಗೆ ತುಂಬಾನೇ ಕಷ್ಟ ಆಗತ್ತೆ. ಯಾಕಂದ್ರೆ ಒಂದ್ 4-5 ತಾಸು ಕೂರ್ಸಿದ್ರು ಕೂಡ 2-3 ಗಂಟೆ ಅಲ್ಲಿ ನಿಲ್ಲಿಸ್ತಾರೆ. ಸೊ ಅಂತ ಟೈಮಲ್ಲಿ ನೂಕು ನುಗ್ಗಲು ಇರತ್ತೆ. ತುಂಬಾ ಕಷ್ಟ ಆಗತ್ತೆ. ತಿರುಪತಿಗೆ ವಯಸ್ಸಾದವರು, ಮಕ್ಕಳು ಬರ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಆಮೇಲೆ ಯಾವ ಟೈಮಲ್ಲಿ ಫ್ರೀ ಇದೆ ಆ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತಾನೆ ಹೇಳ್ತೀನಿ. ಬಹಳ ಬೇಜಾರಾಗತ್ತೆ ಆ ತರದವ್ರನ್ನೆಲ್ಲ ನಾವು ಅಲ್ಲಿ ನೋಡಿದಾಗ. ಸೊ ಏನು ಮಾಡಕ್ಕಿಲ್ಲ. ಅಲ್ಲಿ ಅಷ್ಟೊಂದೆಲ್ಲ ಬದಲಾವಣೆಗಳು ನಡೀತಾನೆ ಇರತ್ತೆ. ಇದು ತಿರುಪತಿಗೆ ನಾವು ಹೋಗಿ ಬರುವಂತ ರೀತಿ. ಖಂಡಿತ ನೀವು ನೆಕ್ಸ್ಟ್ ಹೋದಾಗ ಆಫೀಸ್‌ಗೆ ಹೋಗಿ ಅಲ್ಲಿ ಟಿಕೆಟ್ ಕೊಡ್ತಾರೆ, ರೂಮ್ ಸಿಗತ್ತೆ. ಸೊ ಆನ್ಲೈನ್ ಕೂಡ ಮಾಡ್ಕೋಬಹುದು. ಬೇಡ ಅಂದ್ರೆ ತಿರುಪತಿಯಲ್ಲಿ ಕೂಡ ರೂಮ್‌ನ ಮಾಡ್ಕೋಬಹುದು. ಇನ್ನು ನಾನ್ ಮೊನ್ನೆ ಮಜ್ಜಿಗೆ ಖಾರ ರೆಸಿಪಿನ ಶೇರ್ ಮಾಡಿದಾಗ ಸುಮಾರು ಜನ ನನಗೆ ಕಾಮೆಂಟ್ ಹಾಕಿದ್ದಾರೆ. ಸೊ ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದಾಗತ್ತೆ. ಮತ್ತೆ
ಅದಾದ್ಮೇಲೆ ಮಜ್ಜಿಗೆನ ಕಾಸೋದ್ರಿಂದ ವಿಷ ಆಗತ್ತೆ, ಮಜ್ಜಿಗೆನ ಕಾಯಿಸ್ಬಾರ್ದು, ಅದು ದೇಹಕ್ಕೆ ತಂಪು ಕೊಡ್ಲಿ ಅಂತ ಮಜ್ಜಿಗೆನ ಕುಡಿಯೋದು, ಅದನ್ನ ಯಾರಾದ್ರೂ ಕಾಯಿಸ್ತಾರ? ಸೊ ಮಜ್ಜಿಗೆನ ಕಾಯಿಸಿದ್ರೆ ವಿಷ ಆಗತ್ತೆ ಅಂತ ನಿಮ್ಗೆ ಯಾರು ಹೇಳಿದವರು? ನಂಗೆ ಅದು ಗೊತ್ತಾಗ್ಬೇಕು. ಹೆಂಗ್ ಹೇಳ್ತೀರಾ ನೀವ್ ಅದು ವಿಷ ಆಗತ್ತೆ ಅಂತ? ಇದು ಇವತ್ತು ನಿನ್ನೆ ಮಾಡಿರುವಂತ ರೆಸಿಪಿ ಅಲ್ಲ. ನಮ್ಮ ಅತ್ತೆಗೆ 65 ವರ್ಷ, ಅವ್ರ ಅತ್ತೆಗೆ 95 ವರ್ಷ. ಅವ್ರು ಅದನ್ನೇ ತಿನ್ಕೊಂಡ್ ಬಂದಿರೋದು 95 ವರ್ಷ. ಜಸ್ಟ್ ಆ ನಂಬರ್ ಹೇಳಿದ್ರೇನೆ ಮನ್ಸಿಗೆ ಎಷ್ಟು ಖುಷಿ ಆಗತ್ತೆ. ಅಲ್ಲಿವರೆಗೂ ಅವರು ಎಷ್ಟು ಹೆಲ್ದಿ ಆಗಿದ್ರು ಗೊತ್ತಾ? ಇನ್ನೇನು ಸಾಯೋದಕ್ಕೆ ಒಂದ್ 4 ತಿಂಗಳ ಅಷ್ಟೇ ಅವ್ರ ಅಡ್ಗೆ ಕೆಲ್ಸ ಬಿಟ್ಟಿರೋದು. ಅಲ್ಲಿವರೆಗೂ ಈ ಬೇಳೆಯಲ್ಲಿ ಕಲ್ಲನ್ನೆಲ್ಲ ಆರಿಸ್ತಾ ಇದ್ರು, ಬೇಳೆ ಮಾಡ್ತಾ ಇದ್ರು ಒಲೆ ಮುಂದೆ ಕುಂತ್ಕೊಂಡು. ಅಷ್ಟು ಹೆಲ್ದಿಯಾಗಿ ಬದುಕಿದ್ದಾರೆ. ನಮ್ ತಾತಗೆ 74 ವರ್ಷ. ಇವತ್ತಿಗೂ ಹೊಲಕ್ ಹೋಗಿ ಎಷ್ಟೊಂದೆಲ್ಲ ಕೆಲಸ ಮಾಡ್ತಾರೆ, ಎಷ್ಟು ಹೆಂಗಾಗಿದ್ದಾರೆ, ಎಷ್ಟೊಂದು ಎನರ್ಜಿಟಿಕ್ ಆಗಿ ಕೆಲಸ ಮಾಡ್ತಾರೆ. ನಾವ್ ಇಷ್ಟೆಲ್ಲಾ ಬದಲಾವಣೆಗಳನ್ನ ಮಾಡ್ಕೊಂಡಿದೀವಲ್ಲ, ನಮ್ ಕೈಯಿಂದ ಏನಾದ್ರೂ ಕೆಲಸ ಮಾಡೋದಕ್ಕಾಗತ್ತಾ? ಕೂತ್ಕೊಂಡ್ರೆ ಯಪ್ಪ ಅಂತೀವಿ, ನಿಂತ್ಕೊಂಡ್ರೆ ಯಪ್ಪ ಅಂತೀವಿ. ಇನ್ನು ಇದು ನಮ್ಮತ್ತೆ ಅವ್ರತ್ತೆ ಹೇಳ್ಕೊಂಡ್ ಬಂದಿರೋದು. ಮಜ್ಜಿಗೆನ ಕಾಸೋದ್ರಿಂದ ಅದ್ರಲ್ಲಿರುವಂತ ಹುಳಿ ಅಂಶ ಹೋಗುತ್ತೆ, ಮಜ್ಜಿಗೆ ತಿನ್ನೋದಿಕ್ಕೆ ಯೋಗ್ಯ ಆಗತ್ತೆ ಅಂತ ಮಜ್ಜಿಗೆನ ಕಾಯಿಸೋದು. ಈಗ ನಾರ್ಮಲ್ ಆಗಿ ಊಟ ಆದ್ಮೇಲೆ ಕುಡಿಯುವಂತ ಮಜ್ಜಿಗೆನೆ ಬೇರೆ. ಊಟ ಆದ್ಮೇಲೆ ಮಜ್ಜಿಗೆ ಒಂದ್ ಗ್ಲಾಸ್ ಕುಡಿತೀವಿ, ಓಕೆ. ಅದನ್ನೇ ಅನ್ನದ ಜೊತೆ, ರೊಟ್ಟಿ ಜೊತೆ ರೆಗ್ಯುಲರ್ ಆಗಿ ತಿನ್ನೋದಕ್ ಆಗತ್ತಾ? ಇಲ್ಲ. ಹಂಗಾಗಿ ಇದನ್ನ ಕಂಡಿಡ್ಕೊಂಡು ಇದನ್ನ ಫಾಲೋ ಮಾಡ್ತಾ ಬಂದಿದ್ದಾರೆ. ಮಜ್ಜಿಗೆ ಕಾಯಿಸೋದ್ರಿಂದ ಅದು ಗಟ್ಟಿ ಆಗತ್ತೆ, ತಿನ್ನೋದಕ್ಕೆ ಯೋಗ್ಯ ಆಗತ್ತೆ, ಒಂದಲ್ದೆ 2 ದಿನ ಇಟ್ಟು ತಿಂದ್ರೂ ಕೂಡ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ. ಇನ್ನು ಆ ಪಾತ್ರೆಯಲ್ಲಿ ಕಾಯಿಸೋದ್ರಿಂದ ಪಾಯ್ಸನ್ ಆಗತ್ತೆ ಅನ್ನೋದಾದ್ರೆ, ಅವ್ರು ಇಷ್ಟು ವರ್ಷ ಏನೂ ಹೆಲ್ತ್ ಪ್ರಾಬ್ಲಮ್ ಇಲ್ದೆ ಹೆಂಗ್ ಬದುಕ್ತಿದ್ದಾರೆ? ಸೊ ಒಬ್ರು ಕಾಮನ್ ಸೆನ್ಸೇ ಇಲ್ಲ ನಿಮ್ಗೆ ಅಂತ ಹಾಕಿದ್ದಾರೆ. ಶ್ಯೂರ್, ಅದು ಸತ್ಯ ನಿಜವಾಗ್ಲು. ಯಾಕಂದ್ರೆ ನಾವಿವಾಗ ಕಾಸ್ಟ್ ಐರನ್, ಸ್ಟೇನ್ಲೆಸ್ ಸ್ಟೀಲ್, ನಾನ್ ಸ್ಟಿಕ್ ಅಂತ ನಾವು ಹೊಡ್ತಾ ಇದೀವಿ, ಸಿರಮಿಕ್ ಈ ತರ ಎಲ್ಲ ಗ್ಲಾಸ್. ಸೊ ಅವ್ರು ಅದ್ರಲ್ಲಿನೇ ಅಡ್ಗೆ ಮಾಡ್ತಿದ್ದಾರೆ. ಅವ್ರು ನಮ್ಮನ್ನ ಕೇಳ್ತಾರೆ, ಸರಿ ನಾವ್ ಇವಾಗ 40 ವರ್ಷದಿಂದ ಇದ್ರಲ್ಲಿ ಅಡ್ಗೆ ಮಾಡ್ಕೊಂಡು ತಿಂತಿದೀವ, ನಮ್ಗೆ ಏನೂ ಹೆಲ್ತ್ ಪ್ರಾಬ್ಲಮ್ ಇಲ್ಲ, ನಾವ್ ಇವಾಗ್ಲೂ ಕುಟ್ತೀವಿ, ಬೀಸ್ತೀವಿ, ರುಬ್ತೀವಿ, ನಿಮ್ ಕೈಯಿಂದ ಆಗತ್ತಾ ಇದೆಲ್ಲ ಮಾಡೋದಕ್ಕೆ ಅಂತ? ಅಲ್ವಾ? ಸಾಧ್ಯನೇ ಇಲ್ಲ. ಈ 10 ವರ್ಷದಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಇದನ್ ತಿನ್ನಬಾರ್ದು, ಅದನ್ ತಿನ್ನಬಾರ್ದು, ಅದ್ರಲ್ಲಿ ಮಾಡ್ಕೋಬಾರ್ದು, ಇದ್ರಲ್ಲಿ ಮಾಡ್ಕೋಬಾರ್ದು. ಸ್ಪೆಷಲಿ ಯಾವ್ದೋ ಒಂದು ಬೌಲಲ್ಲಿ ಏನೋ ಒಂದು ಕಾಸೋದ್ರಿಂದ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಸಾಧ್ಯ ಇಲ್ಲ. ನಾವು ತಿಂತಾ ಇರುವಂತ ಊಟನೇ ಸರಿಯಾಗಿಲ್ಲ. ಎಲ್ಲದಕ್ಕೂ ಎಣ್ಣೆ ಹೊಡಿತಿದ್ದಾರೆ. ಪ್ರತಿಯೊಂದು ಕಲಬೆರಕೆಯಿಂದನೇ ಬರ್ತಾ ಇದೆ. ಆ ಖಾರ, ಉಪ್ಪು, ಎಣ್ಣೆಯಿಂದ ಹಿಡಿದು, ಸೊ ಎಲ್ಲಾನು ಎಟ್ ಎ ಟೈಮ್ ಆಗಿ ನಮ್ಗೆ ಅದು ಹೊಡಿತಾ ಇದೆ. ದಿನದಿಂದ ದಿನಕ್ಕೆ ರೋಗಗಳು ಜಾಸ್ತಿ ಆಗ್ತಿದೆ. ಅವರು ಮುಂಚೆಯಿಂದಾನೇ ಹೆಲ್ದಿ ಆಗಿರೋ ಫುಡ್ಡನ್ನ ತಿಂದ್ಬಿಟ್ಟು ಇವಾಗ ಅವರಿಗೆ ಏನೂ ಹೆಲ್ತ್ ಎಫೆಕ್ಟ್ ಆಗಲ್ಲ ಅವ್ರಿಗೆ ಏನೇ ತಿಂದ್ರು ಕೂಡಾನು. ಯಾಕಂದ್ರೆ ಸ್ಟ್ರಾಂಗ್ ಆಗಿನೇ ಇದ್ದಾರೆ. ಮುಂಚೆ ಏನ್ ತಿಂದು ಗಟ್ಟಿ ಆಗಿರ್ಬೇಕೋ ಅವ್ರು ಅಷ್ಟು ಗಟ್ಟಿಯಾಗಿದ್ದಾರೆ. ಇವಾಗ ಅವ್ರಿಗೆಲ್ಲ ಏನು ಅದು ಎಫೆಕ್ಟ್ ಆಗಲ್ಲ. ಸೊ ವಯಸ್ಸಾದಂಗೆಲ್ಲ ಕೆಲವೊಂದಿಷ್ಟು ಊಟಗಳನ್ನ ಕಡಿಮೆ ಮಾಡೋದು. ಅವ್ರ ಆರೋಗ್ಯದ ಕಡೆ ಅವರು ಗಮನ ಕೊಡ್ತಿದ್ದಾರೆ. ಬಿಸ್ಲಿಗೆ ಹೋಗ್ತಾರೆ, ವಾಕ್ ಮಾಡ್ತಾರೆ. ಸೊ ಹಂಗಾಗಿ ತುಂಬಾ ಆರೋಗ್ಯವಾಗಿದ್ದಾರೆ. ನಮ್ಗೇನೋ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡ್ ಮಾತಾಡೋದು ತುಂಬಾ ಒಳ್ಳೇದು. ಹಾಗಾಗಿ ಇನ್ನೂ ಕೆಲವೊಂದಿಷ್ಟು ಜನ ಹಾಕಿದ್ದಾರೆ. ಇದಕ್ಕೆ ಅಂಬ್ಲಿ ಅಂತೀವಿ, ಇದಕ್ಕೆ ಹಾಗೆ ನೀರ್ ಹಾಕಿಟ್ಬಿಟ್ಟು ಸಾಯಂಕಾಲ ಬಸ್ದು ಒಗ್ಗರಣೆ ಕೊಡ್ಬೋದು. ಓಕೆ, ನಿಮ್ ಕಡೆ ನೀವ್ ಹೇಗ್ ಮಾಡ್ತೀರಾ ಅದನ್ನ ಶೇರ್ ಮಾಡಿದೀರಾ, ನಾನು ಒಪ್ಕೊಳ್ತೀನಿ. ಖುಷಿ ಅಂತಾನೆ ಅನ್ಸುತ್ತೆ. ಅದನ್ಬಿಟ್ಟು ಅದೇನ್ ಕಾಮೆಂಟ್ಸೋ ಏನೋ ನಂಗೆ ಗೊತ್ತೇ ಇಲ್ಲ. ನೀವು ಯಾಕೆ ಈ ತರ ಕಾಮೆಂಟ್ ಹಾಕ್ತೀರಾ? ನಿಮ್ಗೇನೋ ಹಾಕ್ಬೇಕಾದ್ರೆ ಈಸಿ ಅನ್ಸುತ್ತೆ. ಒಳ್ಳೆ ರಿಪ್ಲೈ ಕೊಟ್ಟಾಗ ಆಬ್ವಿಯಸ್ಲಿ ನಿಮ್ಗೂ ಅದ್ ಬೇಜಾರ್ ಅಂತ ಅನ್ಸುತ್ತಲ್ವಾ? ಸೊ ನನಗೆ ಇಷ್ಟು 2-3 ವರ್ಷದಲ್ಲಿ ಇವಾಗೇನೆ ಒಂದು ನೆಗೆಟಿವ್ ಆಗಿ ಕಾಮೆಂಟ್ ಬಂದಿರೋದು. ಸೊ ಇಷ್ಟೇನೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ತಾತಗ್ ರೀಸೆಂಟ್ ಆಗಿ ಕಣ್ಣ್ ಆಪರೇಷನ್ ಮಾಡ್ಸಿದ್ವಿ. OPD ಯಲ್ಲಿ ಬೆಸ್ಟ್ ಡಾಕ್ಟರ್, ಕಣ್ಣಿನ ಡಾಕ್ಟ್ರು. ಸೊ OPD ಯಲ್ಲಿ ಕೂಡ ನೋಡ್ತಾರೆ, ಹೊರಗಡೆ ಕೂಡ ನೋಡ್ತಾರೆ. ತಾತಗೆ ಹೊರಗಡೆನೆ ಕಣ್ಣ್ ಆಪರೇಷನ್ ಮಾಡಿಸಿದಾಗ ತಾತನ್ನ ಚೆಕ್ ಮಾಡಿದ್ರು. ಸೊ BP ಇಲ್ಲ, ಶುಗರ್ ಇಲ್ಲ, ಹೆಲ್ತ್ ಪ್ರಾಬ್ಲಮ್ ಇಲ್ಲ. ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡ್ತು ಅವ್ರಿಗೆ. ಲೈಫ್ ಇದ್ರೆ ನಿನ್ ತರ ಇರ್ಬೇಕು, ಆರೋಗ್ಯ ಕೊಟ್ರೆ ನಿನ್ ತರ ಕೊಡ್ಬೇಕು ಅಂತ ಅಷ್ಟೊಂದ್ ಖುಷಿಯಿಂದ ತಾತನ್ನ ಅಪ್ರಿಶಿಯೇಟ್ ಮಾಡಿದ್ರು ಡಾಕ್ಟ್ರು. ಸೊ ಇದೆಲ್ಲ ಸಾಧ್ಯ ಆಗೋದು ಅವ್ರು ತಿನ್ನುವಂತ ಊಟದಿಂದಾನೆ. ಇನ್ನು ನಮ್ ಕಕ್ಕಿ ಅವ್ರಿಗೆ ಒಂದ್ ಕಾಲಿಲ್ಲ. ನಮ್ ಮನೆ 100 ಇದೆ. ಸೊ ಅದನ್ನ ಕ್ಲೀನ್ ಮಾಡೋದಾಯ್ತು, ಮನೆ ಕೆಲ್ಸಗಳನ್ನ ಮಾಡ್ಕೊಳ್ಳೋದಾಯ್ತು, ಮತ್ತೆ ಅಡಿಗೆ ಮಾಡೋದಾಯ್ತು ಅವ್ರೇನೆ. ಇಡೀ ಕೆಲ್ಸಗಳನ್ನ ಯಾರು ಅಂದ್ರೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಬೋದು, ಬಟ್ ಮೇನ್ ಅವರೇ ಕೆಲಸ ಮಾಡೋದು. ಅದೆಲ್ಲ ಮಾಡೋದಕ್ ಸಾಧ್ಯ ಆಗ್ತಿದೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ಅವ್ರು ತಿನ್ನುವಂತ ಊಟ. ಸೊ ತಿಳ್ಕೊಂಡು ಅದ್ರ ಬಗ್ಗೆ ನೀವು ಕಾಮೆಂಟ್ ಹಾಕಿ, ಓಕೆ ಇದನ್ನ ಹಿಂಗಲ್ಲ ಹಿಂಗ್ ಮಾಡಿ ಅಂತ ಹೇಳಿ ನಾನು ಕೂಡ ಅದನ್ನ ಒಪ್ಕೊಳ್ತೀನಿ. ಹಾಗೆ
ನನಗೆ ಈ ವುಡ್ ಟೇಬಲ್ ಬಗ್ಗೆ ಕೂಡ ಕಾಮೆಂಟ್ ಬಂದಿತ್ತು. ಪಾಪ ತುಂಬಾನೇ ಅವರು ಇಷ್ಟಪಟ್ಟೆ ಕೇಳಿರ್ತೀರ, ಅದು ಚೆನ್ನಾಗಿದೆ, ಸೊ ನಾವು ತರಿಸ್ಕೋಬೇಕು ಅಂತ ಹೇಳಿ. ಬಟ್ ನಾನ್ ಹೇಳೋದೇನು ಅಂದ್ರೆ, ನಾವ್ ಇಲ್ಲಿ ಬಂದಾಗ ಈ ಒಂದು ಇದೇನಿದೆಲ್ಲ ಕಾಟ್, ಮತ್ತೆ ಅದಾದ್ಮೇಲೆ ಒಂದು 5 ಸೀಟರ್ದು ಸೋಫಾ, ಅದಕ್ಕೆ ವುಡ್ ಹ್ಯಾಂಡಲ್ ಎಲ್ಲ ಬಂದಿತ್ತು. ಅದನ್ನ ತಗೊಂಡ್ ಬಂದದ್ದು ಒಂದು ಒಳ್ಳೆ ಶಾಪು. ಅದನ್ನ ಸುಮಾರು ಒಂದ್ ಇಬ್ರು ಮೂವರ ಹತ್ರ ಕೇಳ್ಕೊಂಡು ಅಲ್ಲಿಗೆ ಹೋಗಿ ತಗೊಂಡ್ ಬಂದ್ವಿ. ಬಂದು ಒಂದು ವಾರಕ್ಕೆನೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತದೆ. ಹ್ಯಾಂಡಲ್ ಲೂಸ್ ಆಗೋದು, ಕುಷನ್ಸ್ ಹಾಳಾಗೋದು, ಆಮೇಲೆ ಸೀಟ್ ಪ್ರಾಬ್ಲಮ್ ಆಗೋದು. ಆ ತರ ಬಂದಾಗ ಸುಮಾರು 4-5 ಸರಿ ಅದು ರಿಪೇರಿಗೆ ತಗೊಂಡು ಹೋಗ್ಲೇಬೇಕಾಯ್ತು. ಅದು ತಗೊಂಡ್ ಬಂದಾಗಿರುವಂತ ಲುಕ್ಕು, ಅದು ಮಾಡಿಸ್ದಾಗೆಲ್ಲ ಅದೇನೋ ಒಂಥರ ನನಗೆ ಬೇಜಾರಾಗಕ್ ಸ್ಟಾರ್ಟ್ ಆಯ್ತು ಅದನ್ನ ನೋಡಿ. ಇದೇನಿದು ಹಿಂಗಾಯ್ತಲ್ಲ, ಎಷ್ಟೊಂದು ಇಷ್ಟಪಟ್ಟು ತಗೊಂಡಿದ್ದು. ಸೊ ಇನ್ನೊಂದ್ 2-3 ಶಾಪು ಹೋಗಿ ನೋಡಿ ತಗೋಬೋದಿತ್ತೇನಲ್ಲ ಅಂತ ನನಗೆ ಆ ಟೈಮಲ್ಲಿ ಅನ್ನಿಸ್ತಾ ಇತ್ತು. ಸೊ ಅದನ್ನ ಒಂದ್ಸರಿ 2 ಸರಿ ತಗೊಂಡ್ ಹೋಗ್ಬೇಕಾದ್ರೆ ಅವ್ರಿಗೂ ಕೂಡ ತುಂಬಾ ನಾರ್ಮಲ್ ಆಗಿನೇ ರಿಪ್ಲೈ ಮಾಡ್ತಾ ಇದ್ರು. ಯಾವಾಗ ಅದು ಪದೇ ಪದೇ ಅಂದಾಗ ಆಬ್ವಿಯಸ್ಲಿ ಅವ್ರಿಗೂ ಅದು ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈ ತರ ಪ್ರಾಬ್ಲಮ್ ಆಗತ್ತೆ. ನಾವೇನಾದ್ರೂ ಈಗ ನಾನ್ ಅಲ್ಲೋಗಿ ತಗೊಂಡ್ ಬಂದಿದ್ದೆ, ನನಗ್ ಚೆನ್ನಾಗ್ ಕೊಟ್ಟಿದ್ದಾರೆ, ನಿಮ್ಗೆ ಇಲ್ಲೂ ಹೋಗಿ ನೀವು ಮಾಡಿಸ್ಕೊಡಿ, ನಿಮ್ಗೂ ಚೆನ್ನಾಗಿರತ್ತೆ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಇನ್ನು ಆನ್ಲೈನ್ ಅಲ್ಲಿದು ನಾನ್ ತಗೊಂಡಿದೀನಿ, ನನಗ್ ಚೆನ್ನಾಗ್ ಬಂದಿದೆ, ಸ್ವಲ್ಪ ದಿನ ಯೂಸ್ ಮಾಡಿದ್ಮೇಲೆ ಅದ್ರಲ್ಲಿ ಪ್ರಾಬ್ಲಮ್ ಬಂದಿದೆ ಅಂದ್ರೆ ಮತ್ತೆ ಇಲ್ಲಿ ಕಾರ್ಪೆಂಟರ್ನ ಕರ್ಸಿನೇ ನಾನು ಅದನ್ನ ರಿಪೇರಿ ಮಾಡಿಸ್ಕೋಬೇಕು. 15 ದಿನಗಳ ಮಟ್ಟಿಗೆ ಮಾತ್ರ ಅವ್ರಿಗೆ, ಅಂದ್ರೆ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದೀನ ಅಥವಾ ಅಮೆಝಾನ್ ಅಲ್ಲಿ ತಗೊಂಡಿದ್ದೀನ, ಅವ್ರಿಗೆ ನಮ್ಗೆ ಆ ಪ್ರಾಡಕ್ಟ್ ಬಗ್ಗೆ ಒಂದ್ ಸಂಬಂಧ ಇರುತ್ತೆ. ಅದಾದ್ಮೇಲೆ ಅವ್ರಿಗೆ ಅದು ಸಂಬಂಧನೇ ಇರಲ್ಲ, ಅದನ್ನ ಅವ್ರು ಒಪ್ಕೊಳ್ಳೋದೇ ಇಲ್ಲ. ನೀವು ಡೈರೆಕ್ಟ್ ಆಗಿ ಇದನ್ನ ಯಾರ್ ಪ್ರಾಡಕ್ಟ್ ನ ರೆಡಿ ಮಾಡಿದಾರಲ್ಲ, ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ನಂಬರ್ ಕೊಡ್ತಾರೆ. ಅವರು ಒಂದು ಹಿಂದಿ ಲ್ಯಾಂಗ್ವೇಜ್ ಇರುತ್ತೆ, ಇಲ್ಲ ಇಂಗ್ಲಿಷ್ ಇರುತ್ತೆ. ಸೊ ನಾವ್ ಹೇಗೋ ಅದನ್ನ ಮ್ಯಾನೇಜ್ ಮಾಡಿ ಮಾತಾಡ್ಕೊಂಡು ಅವರಿಗೆ ಈ ಕಂಪ್ಲೇಂಟ್ ನ ಕೊಟ್ಟ ಮೇಲೆ ಅವರು 1 ವಾರ ಆಗುತ್ತೋ 15 ದಿನ ಆಗುತ್ತೋ ಕಳ್ಸೋದಕ್ಕೆ. ಈ ತರ ಪ್ರಾಬ್ಲಮ್ ಸುಮಾರು ಸರಿ ಆಗಿದೆ ನನಗೆ. ಸೊ ಹಂಗಾಗಿ ನೀವೇನಾದ್ರೂ ಮಾಡಿಸ್ಕೊಳ್ತೀರಾ ಅಂದ್ರೆ, ನಿಮ್ಗೆ ಇಷ್ಟ ಆಗಿದೆನಾ, ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಅದ್ರದ್ದೊಂದು ಪಿಕ್ ತಗೊಳ್ಳಿ, ಹೋಗಿ ನಿಮ್ಗೆ ಗೊತ್ತಿರೋರ್ ಹತ್ರ ಮಾಡಿಸ್ಕೊಳ್ಳಿ. ಅಟ್ಲೀಸ್ಟ್ ಅದನ್ನ ಅವ್ರ ಹತ್ರ ಮಾಡಿಸಿದೀವಿ ಅಂತನಾದ್ರೂ ಅವರು ಬಂದ್ ಏನಾದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದ್ರೆ ಮಾಡಿ ಹೋಗ್ತಾರೆ. ಇಲ್ಲ ಅಂದ್ರೆ ನಾವು ಆನ್ಲೈನ್ ಅಲ್ಲಿ ತಗೊಂಡಿರೋದು ಪ್ರತಿಯೊಂದಕ್ಕೂ ಇಲ್ಲಿ ಅವ್ರನ್ನ ಕರೆಸಿ ದುಡ್ಡು ಕೊಟ್ಟು ರಿಪೇರಿ ಮಾಡಿಸ್ಕೋಬೇಕಾಗತ್ತೆ. ಸೊ ಪ್ಯೂರಿಫೈ ಆಯ್ತು, ಈ ಟೇಬಲ್ಸ್ ಗಳಾಯ್ತು. ಸೊ ತಗೊಳಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಹಾಗೆ ಅದ್ರ ಬಗ್ಗೆ ತಿಳ್ಕೊಂಡು, ಒಂದಲ್ಲದೆ 2-3 ಶಾಪ್ ನಿಮ್ ಕಡೆ ಯಾವ್ದ್ಯಾವ್ದಿದೆ ಹತ್ರ, ಸೊ ಅದನ್ನೆಲ್ಲ ಅಂದ್ರೆ ಹೋಗಿ ಅಲ್ಲಿ ಕೇಳಿ ನೋಡಿ ತಗೊಳ್ಳಿ ಅಂತಾನೆ ಹೇಳ್ತೀನಿ. ಇನ್ನು ಕಿಚನ್ ಐಟಮ್ ನಿಮ್ಗೆ ಏನಾದ್ರು ಬೇಕಿತ್ತು ಅಂದ್ರೆ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ, ಮಿಂತ್ರಾದಲ್ಲಿ ಸರ್ಚ್ ಮಾಡಿ ನಿಮ್ ಸಿರಮಿಕ್ ಬೌಲ್ ಆಯ್ತು, ವುಡ್ ಬೌಲ್ ಆಯ್ತು, ಇದು ಈ ಪ್ರೈಸ್ ಇದಕ್ಕೆ ಓಕೆ, ಇದು ತುಂಬಾ ಚೆನ್ನಾಗಿದೆ, ವರ್ತ್ ಅಂತ ಅನ್ಸ್ದಾಗ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನನಗೇನೋ ಇಷ್ಟ ಆಗಿದೆ ಅಂತ ನಾನು ಅದನ್ನ ತರಿಸ್ಕೊಂಡಿರ್ತೀನಿ. ಅದು 1 ತಿಂಗಳ ಚೆನ್ನಾಗ್ ಬರುತ್ತೆ. ಆಮೇಲೆ ಅದೇನೋ ಒಂಥರ ಗುಂಜು ಕಿತ್ತದು, ವುಡ್ ಬೌಲ್ದೆ ಆಮೇಲೆ ವುಡ್ ಕ್ರ್ಯಾಕ್ ಆಗೋದು ಆದಾಗ ನನಗೆ ಬೇಜಾರಾಗ್ತಾ ಇರುತ್ತೆ. ನಾನು ಅಪ್ಪಿತಪ್ಪಿ ನಿಮ್ಗ್ ಲಿಂಕ್ ಕೊಟ್ಟು ಅದನ್ನ ನೀವು ತರಿಸ್ಕೊಂಡು ನಿಮ್ಗೂ ಕೂಡ ಆ ತರ ಆದಾಗ ಅದು ಖಂಡಿತ ಬೇಜಾರಲ್ವಾ ನನ್ನಿಂದ. ಸೊ ಅದು ಆಗದ್ ಬೇಡ ಅಂತಾನೆ ನಾನು ಕೆಲವೊಂದೆಲ್ಲ ನಿಮಗೆ ಲಿಂಕ್ ಶೇರ್ ಮಾಡಲ್ಲ. ಸೊ ನೀವು ಸರ್ಚ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ, ಮಿಂತ್ರಾ, ಅಮೆಝಾನ್ ಅಲ್ಲಿ ನೋಡಿ ತರಿಸ್ಕೊಂಡು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಇಟ್ಕೊಳ್ಳಿ. ಇಲ್ಲ ಪ್ರೈಸಿಗೆ ಇಲ್ಲ ಈ ಪ್ರೈಸ್ ಜಾಸ್ತಿ ಅನಿಸ್ತಿದೆ ಇದಕ್ಕೆ ಅಂತ ಅನ್ಸಿದ್ರೆ ರಿಟರ್ನ್ ಕೂಡ ಮಾಡಿ ನೀವು ಮತ್ತೆ ಮತ್ತೆ ನೋಡಿ ತರಿಸ್ಕೋಬಹುದು. ಅಲ್ಲಿ ರಿಟರ್ನ್ಸ್ ಆಪ್ಷನ್ಸ್ ಇರುತ್ತೆ. ನಾನು ಕೆಲವೊಂದು ಇನ್ಸ್ಟಾಗ್ರಾಮ್ ಇಂದ ತರಿಸ್ಕೊಂಡಿರೋದೆಲ್ಲ ಹಾಗೇನೆ. ನನ್ಗೆ ಡೆಲಿವರಿ ಕೊಡಕ್ ಬಂದವರೇ ಹೇಳೋರು, ಯಾಕೆ ತಗೊಳ್ತೀರಾ ಇದ್ರಲ್ಲಿ ತಗೋಬೇಡಿ ಅಂತ ಹೇಳಿ. ಸೊ ಅದೇನೋ ಕೆಲವೊಂದು ಇಷ್ಟ ಆದವನ್ನ ತರಿಸ್ಕೊಂಡ್ಬಿಟ್ಟಿರ್ತೀನಿ. ಆಮೇಲೆ ಸ್ವಲ್ಪ ಆ ತರ ಪ್ರಾಬ್ಲಮ್ ಆದಾಗ ನನಗ್ ಬೇಜಾರಾಗತ್ತೆ. ನನಗಾಗಿರೋದು ನಿಮ್ಗೆ ಆಗೋದ್ ಬೇಡ ಅಂತ ನಾನು ಕೊಟ್ಟಿರಲ್ಲ. ನೆಕ್ಸ್ಟ್ ನಾನು ಏನಾದ್ರೂ ಆ ತರ ತರಿಸ್ಕೊಂಡು ಅದು ತುಂಬಾ ಚೆನ್ನಾಗಿದೆ ಅಂದ್ರೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೊಂದು, ನಾನು ಇಲ್ಲೇ ಎಕ್ಸಿಬಿಷನ್ಗೆ ಹೋದಾಗ ಒಂದ್ 2-3 ಬೌಲ್ ತಗೊಂಡಿದ್ದು. ಸೊ ಇಲ್ಲಿ ವುಡ್ ಬೌಲ್ ಎಲ್ಲ ಸಿಗುತ್ತೆ. ಸೊ ಹಂಗಾಗಿ ತಗೊಂಡಿರೋದಿದೆ. ಇನ್ನು ಒಬ್ರು ಕನ್ನಡ ನೀವು ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ, ಕನ್ನಡನ ಕೊಲ್ತಾ ಇದ್ದೀರಾ. ಸೊ ಆದಷ್ಟು ಸ್ವಲ್ಪ ಈರುಳ್ಳಿ, ಉಪ್ಪು ಅದೇನೋ ಹೇಳಿದ್ರು ಅವರು, ಆ ಬ್ರದರು. ಸೊ ಸರಿಯಾಗಿ ಹೇಳಿ ಅಂತ. ಖಂಡಿತ ನಿಮ್ಗೆ ಕನ್ನಡದ ಬಗ್ಗೆ ಅಷ್ಟೊಂದು ಪ್ರೀತಿ ಕಾಳಜಿ ಇದೆ ಅಂದ್ರೆ ಅದನ್ನ ನಾನು ಕೂಡ ಒಪ್ಕೊಳ್ತೀನಿ. ಈಗ ಪ್ರತಿಯೊಂದ್ರಲ್ಲೂ ಪರ್ಫೆಕ್ಟ್ ಆಗಿರೋದು ತುಂಬಾ ಕಷ್ಟ. ನಾನ್ ಯಾವ ವಿಷಯದಲ್ಲೂ PhD ಮಾಡಿಲ್ಲ, ಸ್ಪೆಷಲಿ ಕನ್ನಡ ಅಲ್ಲ ನಂಗೆ ಬರೋದು. ಗೊತ್ತಿಲ್ಲ, ಅಪ್ಪಿ-ತಪ್ಪಿ ಸಹಜ ಈ ಮಾತುಗಳ ತೊದ್ಲಾಗೋದು, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗೋದು. ಸೊ ಅದನ್ನ ನೀವು ಪ್ರೀತಿಯಿಂದಾನೇ ಹೇಳಿದಾಗ ಅದನ್ನ ಖಂಡಿತ ನಾನು ಒಪ್ಕೊಂಡು ಅದನ್ನ ಅಳವಡಿಸ್ಕೊಳ್ತೀನಿ. ಅದ್ರಲ್ಲಿ ಬೇರೆ ಏನೂ ಇಲ್ಲ. ನಂಗೆ ಖುಷಿ ಇದೆ, ಖಂಡಿತ ಅದನ್ನ ನಾನು ತಿದ್ಕೊಳ್ತೀನಿ. ಅದಕ್ಕೂ ಮೀರಿ
ಇನ್ನೂ ಸಣ್ಣ ಪುಟ್ಟ ತಪ್ಪುಗಳೇನಾದ್ರೂ ಬಂದ್ರೆ ಖಂಡಿತ ಹೊಟ್ಟೇಲಿ ಹಾಕೊಳ್ಳಿ. ನನ್ನ ಕೆಲ್ಸಗಳನ್ನ ನೋಡಿ, ಸೊ ನನ್ನ ಅಡಿಗೆ ಆಯ್ತು, ಮನೆ ಆಯ್ತು, ಮಕ್ಕಳಾಯ್ತು, ಈ ತರ ಕೆಲ್ಸಗಳನ್ನ ನೋಡಿ ಸಾಧ್ಯ ಆದ್ರೆ ಅಪ್ರಿಶಿಯೇಟ್ ಮಾಡಿ. ನೀವ್ ಯಾವ್ದೋ ಒಂದು ಸಣ್ಣ ವರ್ಡ್ ಇಟ್ಕೊಂಡು ನೀವು ಈರುಳ್ಳಿ ಅನ್ಬೇಕಿತ್ತು, ಉಪ್ಪು ಅನ್ಬೇಕಿತ್ತು ಅಂದಾಗ ನನಗೆ ಅದು ನಗು ಬರುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಒಂದ್ಸರಿ ಓಪನ್ ಮಾಡಿದ್ರೆ ಏ ಸಾಕಾಗಷ್ಟು ಜನ ಸಿಗ್ತಾರೆ ನಿಮಗೆ ಹೋಗಿ ಕಾಮೆಂಟ್ ಹಾಕೋದಕ್ಕೆ, ನಿಮ್ಮ ಮನ್ಸಲ್ಲಿರುವಂತ ಕೆಲವೊಂದಿಷ್ಟು ಬೇಜಾರುಗಳನ್ನ ಹಗರು ಮಾಡ್ಕೊಳ್ಳೋದಕ್ಕೆ ಸುಮಾರು ಜನ ಸಿಗ್ತಾರೆ. ಸೊ ನೋಡಿ ಅಂತವ್ರಿಗೆ ನೀವು ಕಾಮೆಂಟ್ ಹಾಕಿ. ಅದ್ರ ಮಧ್ಯದಲ್ಲಿ ನಾನೇ ಸಿಕ್ಕಿದ್ದೀನಿ, ನನಗೆ ಈ ತರ ನೀವು ಹುಡುಕಾಡಿ ಕಾಮೆಂಟ್ ಹಾಕಿದ್ದೀರಾ ಅಂದ್ರೆ ಖಂಡಿತ ನಾನು ಅದನ್ನ ತಿದ್ಕೊಳ್ತೀನಿ, ಸರಿನಾ? ಇನ್ನು ಮಾನಿಟೈಸೇಷನ್ ಆನ್ ಆಯ್ತಾ ಅಂತ ಕೆಲವೊಂದಿಷ್ಟು ಜನ ಕೇಳಿರ. ಖಂಡಿತ ಮಾನಿಟೈಸೇಷನ್ ಆನ್ ಆಗಿದೆ, 3 ವರ್ಷದಿಂದ ಮಾಡ್ತಿದ್ದೀನಿ. ಫೈನಲಿ ಮಾನಿಟೈಸೇಷನ್ ಆನ್ ಆಗಿದೆ, ಬಟ್ ಪೇಮೆಂಟ್ ಗೊತ್ತಿಲ್ಲ. ಯಾಕಂದ್ರೆ $100 ಆಗ್ಬೇಕು. ಒಂದೊಂದು ವಿಡಿಯೋ ಒಂದು 10,000 20,000 ಆ ತರ ಓಡಿದಾಗ ಮಾತ್ರ ಅದು ಡಾಲರ್ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ. ನಿಮ್ಗೆ ಎಷ್ಟೊಂದು ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆನೋ, ನಂಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ. ನನಗೆ ಎಷ್ಟೇ ಬೇಜಾರಾದ್ರೂ ಕೂಡ ನಾನು ವಿಡಿಯೋ ಮಾಡ್ತಿರೋದು ನಾನೇ ಸ್ವಂತ ಅರ್ನಿಂಗ್ ಮಾಡ್ಬೇಕು. ನಾನು ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದಿಷ್ಟು ಜನಕ್ಕೆ ನನ್ನ ಕೈಲಾದಷ್ಟು ನನ್ನ ಸಹಾಯ ಮಾಡ್ಬೇಕು ಅನ್ನೋ ನನ್ನ ತಲೆಯಲ್ಲಿದೆ. ಸೊ ನನಗೆ ಬಡವರಿಗೆ ಸಹಾಯ ಮಾಡುವಂತ ಆಲೋಚನೆ ತುಂಬಾನೇ ಇದೆ. ಎಲ್ಲಾದ್ರೂ ಹೋದ್ರೆ ನಾನು 10-20 ಕೊಡೋ ಬದಲು ಅವರಿಗೆ ಒಂದು ದಿನಕ್ಕಾಗಷ್ಟು ಕೊಟ್ಟು ಬರ್ಬೇಕು. ನಾನು ಏನೇ ಕೊಡ್ಬೇಕಾದ್ರೆ ಹಸ್ಬೆಂಡ್ ಕೇಳ್ಬೇಕು. ಸೊ ಹಂಗಾಗಿ ಇಂಡಿಪೆಂಡೆಂಟ್ ಆಗಿ ನಾನು ದುಡಿದು ನನ್ನ ದುಡ್ಡನ್ನ ನಾನು ಈ ತರ ಬಡವರಿಗೆ ಖರ್ಚು ಮಾಡ್ಬೇಕು. ಸೊ ನನಗೆ ಇಷ್ಟವಾಗಿರೋ ಥಿಂಗ್ಸ್ಗಳನ್ನ ನಾನು ತಗೋಬೇಕು. ಹಾಗೆ ಹಸ್ಬೆಂಡ್ಗೆ ಏನಾದ್ರೂ ಕೊಡಿಸ್ಬೇಕು ಅಂತ ತುಂಬಾ ಆಸೆ ಇದೆ. ನೋಡೋಣ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ನಿಮ್ ಸಪೋರ್ಟ್ ಎಲ್ಲ ಇದ್ರೆ ನನಗೆ ಖಂಡಿತ ನಾಳೆ ಮೇಗೆ ಒಂದು 3 ವರ್ಷ ಕಂಪ್ಲೀಟ್ ಆಗತ್ತೆ. 19ಕ್ಕೇನೋ ಗೊತ್ತಿಲ್ಲ, ನನ್ಗೆ ಎಕ್ಸಾಕ್ಟ್ ನೆನಪಿಲ್ಲ. 31st ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ಮಂತ್ ಅದು 3 ವರ್ಷ ಕಂಪ್ಲೀಟ್ ಆಗತ್ತೆ. ಸೊ ಅಷ್ಟೊತ್ತಿಗೆ ಎಷ್ಟು ಜನ ಆಗ್ತಾರೆ ಅಥವಾ ಎಷ್ಟೊಂದು ಜನ ಫಾಲೋವರ್ಸ್ ಆಗ್ತಾರೆ ನೋಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ಖಂಡಿತ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತಿದ್ದಾರೆ. ಅಲ್ಲಿ ಅವರ ಹಾರ್ಡ್ ವರ್ಕ್ ಇದೆ ಅಂದ್ರೆ ನೀವು ಸಪೋರ್ಟ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ತುಂಬಾ ವ್ಯರ್ಥ ಅಂತಾನೆ ಅನ್ಸತ್ತೆ. ಸುಮಾರು ಜನ ತುಂಬಾ ಒಳ್ಳೊಳ್ಳೆ ಕಾಮೆಂಟ್ ಹಾಕ್ತಿದ್ದೀರಾ, ನಿಮ್ಮಿಂದಾನೇ ನಾನು ಖುಷಿ ಆಗ್ತಿರೋದು ನಿಜವಾಗ್ಲು. ಒಬ್ಬೊಬ್ರು ಕಾಮೆಂಟ್ ನೋಡಿದಾಗಂತೂ ಎಷ್ಟು ಖುಷಿ ಅಂತ ಅನಿಸ್ತಾ ಇರತ್ತೆ. ಸೊ ಯಾರ್ಯಾರೆಲ್ಲ ನನಗೆ ಪ್ರೀತಿಯಿಂದ ಕಾಮೆಂಟ್ ಹಾಕ್ತಿದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾನೇ ನಾನು ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದು. ಇನ್ನು ನಿಮ್ಗೆ ಏನೇ ಅನಿಸಿದ್ರು ಕೂಡ ಅದನ್ನ ಪಾಸಿಟಿವ್ ಆಗಿನೇ ಹೇಳಿ, ಖಂಡಿತ ನಾನು ಅದನ್ನ ಅಳವಡಿಸ್ಕೊಳ್ತೀನಿ. ಹಾಗೆ ಒಬ್ರು ರೆಗ್ಯುಲರ್ ಆಗಿ ರೊಟ್ಟಿ ಪಲ್ಯನೇ ಮಾಡ್ತೀರಾ, ಅದ್ಬಿಟ್ಟು ಬೇರೆ ಏನು ಮಕ್ಕಳಿಗೆ ಕೊಡಲ್ಲ, ರೊಟ್ಟಿ ರೆಗ್ಯುಲರ್ ಆಗಿ ತಿನ್ಬಾರ್ದು ಅಂತ ಹೇಳಿ ಹಾಕಿದ್ರು. ಸೊ ಅವ್ರು 1-2 ವಿಡಿಯೋ ನೋಡಿದ್ದಾರೆ. ಖಂಡಿತ ಒಂದು 10 ವಿಡಿಯೋಗಳನ್ನ ನೋಡಿ ಮಾಡದೇ ಇರೋ ರೊಟ್ಟಿ ಇಲ್ಲ, ಕೊಡದೇ ಇರೋ ಕಾಳುಗಳಿಲ್ಲ ನನ್ ರೊಟ್ಟಿನಲ್ಲಿ. ಸೊ ಪ್ರತಿಯೊಂದನ್ನು ನಾನು ಮಾಡ್ಕೊಡ್ತೀನಿ ಮಕ್ಕಳಿಗೆ. ಎಷ್ಟೋ ಜನ ನನಗೆ ಆ ವಿಚಾರದಲ್ಲೂ ಕಾಮೆಂಟ್ ಹಾಕಿರ್ತಾರೆ, ನಿಮ್ ಮಕ್ಕಳು ತುಂಬಾ ಅದೃಷ್ಟ ಮಾಡಿದ್ದಾರೆ ನಿಮ್ಮಂತ ಪೇರೆಂಟ್ಸ್ ಅನ್ನ ಪಡೆಯೋದಕ್ಕೆ ಅಂತ ಹೇಳಿ. ಮಿಲೆಟ್ಸ್ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಜಾಸ್ತಿ ಯಾಕೆ ಮಾಡ್ತೀನಿ ಅಂತ, ನಮ್ ರೆಗ್ಯುಲರ್ ರೊಟೀನ್ ಅದು. ನಮ್ಗೆ 2 ದಿನ ತಿಂದಿಲ್ಲ ಅಂದ್ರೂ ಕೂಡ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಊಟ ಮಾಡಿದೀವಿ ಅನ್ನೋ ಒಂದ್ ನೆಮ್ಮದಿ ಇರಲ್ಲ ನಮಗೆ. ನಾನ್ ಮೊನ್ನೆ ಒಂದ್ 5 ದಿನ ಊರಿಗೆ ಹೋಗಿದ್ದೆ ಅಲ್ವಾ. ಸೊ ಒಂದ್ ಟೈಮ್ ಕೂಡ ಮಕ್ಳು ಅನ್ನ ತಿನ್ನೋದಕ್ಕೆ ರೆಡಿ ಇಲ್ಲ. ಸೊ ನಾನೇ ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಇವ್ರು ಇವಾಗ ತಿಂತಾ ಇಲ್ಲ ಅನ್ನ ಅಂದ್ರೆ ಖಂಡಿತ ಆರೋಗ್ಯ ಚೆನ್ನಾಗಿರತ್ತೆ. ಮುಂದೆ ಅವ್ರಿಗೆ ತಿಳಿದಾಗ ಅವ್ರು ತಿಂತಾರೆ. ರೊಟ್ಟಿನ ಅಷ್ಟೊಂದೆಲ್ಲ ಇಷ್ಟಪಟ್ಟು ತಿಂತಿದಾರೆ ಅಂದ್ರೆ ಅಷ್ಟೊಂದು ಒಳ್ಳೇದು ಆರೋಗ್ಯಕ್ಕೆ. ಸೊ ಹಂಗಾಗಿ ನಮ್ ರೆಗ್ಯುಲರ್ ರೊಟ್ಟಿನಲ್ಲಿ ರೊಟ್ಟಿ ಅನ್ನೋದು ಜಾಸ್ತಿ ಇರತ್ತೆ. ಮಿಕ್ಕಿರೋದೆಲ್ಲ ಅವಾಗವಾಗ ಮಾಡ್ತೀನಿ. ಸೊ ಕಾಳುಗಳು ಕೂಡ ಅಷ್ಟೇನೆ. ನಾನು ಇಂಥ ಕಾಳುಗಳನ್ನ ಮಕ್ಳಿಗೆ ಕೊಡಲ್ಲ ಅಂತ ಇಲ್ಲ. ರೆಗ್ಯುಲರ್ ಆಗಿ ವಾರದಲ್ಲಿ 3-4 ದಿನ ಕಾಳುಗಳನ್ನೇ ಕೊಡ್ತಾ ಇರ್ತೀನಿ. ಸೊ ಎಲ್ಲ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಇನ್ನು ಕೆಲವೊಂದಿಷ್ಟು ಜನ ಎಲ್ಲ ನಿಮ್ಮ ಡ್ರೆಸ್ ಕಲೆಕ್ಷನ್ ಮಾಡಿ, ಆಮೇಲೆ ಕಿಚನ್ ಟೂರ್ ಮಾಡಿ ಅಂತ ಸುಮಾರು ಜನ ಹೇಳಿದಿರಾ, ಹೋಮ್ ಟೂರ್ ಮಾಡಿ ಅಂತ ಕೂಡ ಕೇಳ್ತಿದ್ದೀರಾ. ಆದಷ್ಟು ಬೇಗ ಅವುಗಳ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ ಜೊತೆ. ಸೊ ನಿಮ್ಮ ಸಪೋರ್ಟು ಹೀಗೆ ಇರ್ಲಿ ಅಂತಾನೆ ಕೇಳ್ಕೊಳ್ತೀನಿ. ಇನ್ನು ನಿಮ್ಮ ಒಳ್ಳೊಳ್ಳೆ ಕಾಮೆಂಟು ನನಗೆ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಮಾಡುತ್ತೆ. ಸೊ ಖಂಡಿತ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.